ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ಏನು ತಿಳಿಸಕ್ಕೆ ಬಯಸ್ತೀರಾ ಸರ್? ಈ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಫೋನ್ಗಳು ಬರ್ತಾಯಿದ್ದಾರೆ. ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರ ಪೂಜೆ ಮಾಡಿಸಿ ಗಣಪತಿ ಪೂಜೆ ಎಲ್ಲ ದೇವ್ರುಗಳನ್ನ ಕಟ್ಟಿರಮ್ಮ ಪೂಜೆ ಮುಗಿಸ್ಕೊಂಡು ಬಂದ್ರಿ. ಎಲ್ಲ ನನ್ನ ಫ್ರೆಂಡ್ಸ್ಗಳು, ನಮ್ಮ ಅಣ್ಣ ತಮ್ಮಂದರು, ತಮ್ಮ ಮತ್ತು ನಮ್ಮ ಮಗ ಎಲ್ಲರೂ ಒಂದು ಹುಟ್ಟದ ಹಬ್ಬದ ಒಂದು ಕೇಕ್ ಕಟ್ ಮಾಡೋದಕ್ಕೆ ಆಶೀರ್ವಾದ ಮಾಡಿ ಎಲ್ಲರೂ ಇನ್ನೂ ಮಧ್ಯಾಹ್ನ 12 ಗಂಟೆಗೆ ಒಂದು ಗ್ಯಾಂಗ್ ಬರ್ತಾಯಿದ್ದಾರೆ. ಇದು ಇಂಥ ಸಂದರ್ಭದಲ್ಲಿ ನನಗೆ 70 ವರ್ಷ ಆದರೂ ಕೂಡ ಭಗವಂತ ಆರೋಗ್ಯ ಭಾಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಭಗವಂತನ ಹಂಗೆ ಕೊಡಲಿ ಅಂತ ಭಗವಂತ ಹತ್ರ ನಾವು ಕೇಳ್ಕೊತಾ ಇದ್ದೀವಿ. ಎಲ್ಲ ನಿಮ್ಮಂಥವ್ರ ಆಶೀರ್ವಾದ, ಭಗವಂತನ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇದೇ ತಿಂಗಳು 3ನೇ ತಾರೀಕು ಕರ್ನಾಟಕದ ನೂತನ ಮುಖ್ಯಮಂತ್ರಿ 28ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ತಾವು ಮಹದೇವಪುರ ವಿಧಾನಸಭಾ ಕ್ಷೇತ್ರದಿಂದ ಎಷ್ಟು ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾ ಇದ್ದೀರಮ್ಮ. 3ನೇ ತಾರೀಕು ದಿನ ನಾವು ಭಾರಿ ಪ್ರಯತ್ನ ಪಟ್ಟಿದ್ದೀವಿ. ನಾವು ಎಲ್ಲ ಹೋಗಿ ನಾವು 2-3 ಸಾರಿ ಅವಳ ಸ್ನೇಹಿತರೆಲ್ಲ ಹೋಗಿ ಡೆಲ್ಲಿನಾಗೂ ಹೋಗಿ ಎಲ್ಲನೂ ಹೇಳಿ ನಮ್ಮ ಖರ್ಗೆ ಅವ್ರ ಹತ್ರನೂ ಸ್ವಲ್ಪ ಮಾತಾಡಿ DK ಕೊಡಲೇಬೇಕು, ಕೊಟ್ಟರೆ ಕಾಂಗ್ರೆಸ್ ಬಲಪಡುತ್ತದೆ ಅಂಥೇಳಿ ತುಂಬ ಜನ ನಾಗೇಶು ನಾವು ಎಲ್ಲ ಒಂದು ಸಾರಿ ಮೊನ್ನೆ 2-3 ಸಾರಿ ಹೋಗಿದ್ವಿ. ನಾವು ಇದೇ ವಿಷಯಕ್ಕಾಗಿ ಮಾತಾಡಿದ್ದೀವಿ. ನಮ್ಮದೇ ಅಲ್ಲ, ಅವರು ಫಲ ಚೆನ್ನಾಗಿದೆ. ದೇವರು ನಾಳೆ 3ನೇ ತಾರೀಕಿನ ದಿನ 4 ಗಂಟೆ 5 ನಿಮಿಷಕ್ಕೆ ಪ್ರಮಾಣ ವಚನ ಮಾಡ್ತಾಯಿದ್ದಾರೆ. ಅದು ಅವರ ಒಂದು ಆದರೆ ಎಲ್ಲ BBMP ಮತ್ತು ಇದು ಎಲ್ಲ GPA ಮತ್ತು APMC ಪಂಚಾಯತ್ಗಳು ಎಲ್ಲ ಚುನಾವಣೆಗಳು ನಡೆಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಿಂದುಳಿದವ್ರಿಗೋ ಮತ್ತು ಇನ್ನೋವರೆಗೆ ಕೈ ಹಿಡಿದು ನಡೆಸ್ತಾರೆ, ಮುಂದೆ ಇದುವರೆಗಿಂತ ಹೆಚ್ಚಿನಿಂದ ರೀತಿಯಾಗಿ ನಡೆಸ್ತಾರೆ ಅಂತ ಒಂದು ಎಲ್ರಿಗೂ ನಂಬಿಕೆ ಇದೆ ಅನ್ನೋಂತ ಹೇಳ್ತಾ, ನಾಳೆ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಶುಭವಾಗಲಿ ಅಂಥೇಳಿ ನಾವು ಎಲ್ಲ ಮಾದೇಪುರದಿಂದ ಸುಮಾರು ಜನ ಹೋಗ್ತಾಯಿದ್ದೀವಿ. ಅವೆಲ್ಲ ಹೋಗಿ ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತಂದೆಯವರಾದ ವೆಂಕಟರಾಮಯ್ಯ ಅವರಿಗೆ 70ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ, ನೆಮ್ಮದಿ, ಆಯುಸ್ಸು ಕೊಡಲಿ ಅಂತ ಕೋರ್ತೀನಿ. ಅವರು ಏನು ಈಗ ಸುಮಾರು ಒಂದು 40 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಒಂದು ಹಿರಿಯ ನಾಯಕರಾಗಿ ಈ ಮಹದೇವಪುರ ಕ್ಷೇತ್ರದಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈಗ ಅವರೇನು ಮಾಜಿ APMP ಸದಸ್ಯರಾಗಿದ್ದಾರೆ ಮತ್ತು ಹಾಲಿ ನಿರ್ದೇಶಕರಾಗಿ ಬೆಂಗಳೂರು ತಾಲೂಕ್ ಪಂಚಾಯತ್ ರೈತ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೆಲಸ ಸಹ ಮಾಡ್ತಿದ್ದಾರೆ. ಹೀಗೆ ಕಾಂಗ್ರೆಸ್ಸಲ್ಲಿ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಸಹ ಅವರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ಗುರುತಿಸಿ ಹಲವಾರು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಇನ್ನು ಮುಂದೆನೂ ಕೊಡ್ತಾರೆ. ಆ ಕೆಲಸನ ಅವರು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮುಂದೆ ಅವರು ದೇವರು ಒಳ್ಳೆಯ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ, ಇದೇ ರೀತಿ ಸಮಾಜ ಸೇವೆಯಲ್ಲಿ ತೊಡಗಲಿ ಅಂತ ನಮ್ಮ ಬೆಂಬಲನೂ ಅವ್ರಿಗೆ ಸೂಚಿಸ್ತಾ ಇರ್ತೀವಿ. ಸೊ ಅದರಿಂದ ಅವ್ರಿಗೆ ಯಾವತ್ತೂ ನಮ್ಮ ಆರೈಕೆ ಇದೆಲ್ಲ ಇದ್ದೇ ಇರುತ್ತೆ. ಧನ್ಯವಾದ. ನಮಸ್ತೆ. ಇವತ್ತು ನಮ್ಮ ಚಿಕ್ಕಪ್ಪ ಅವರು ಅಂದರೆ ಅವರು ನಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಸ್ಥಾನ. ಅವ್ರಿಗಿವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ, ಮತ್ತು ವರ್ಷನ ಅವರು ಮಕ್ಕಳಿಗೆ ಬುಕ್ಸ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಅವ್ರು ಮಾಡ್ಕೊತ ಬರ್ತಾಯಿದ್ದಾರೆ. ಈ ಊರಿಗೆ ಒಂದು ಒಳ್ಳೆಯ ಮಾದರಿಯಾದಂಥ ಕೆಲಸಗಳು ಮಾಡಿದ್ದಾರೆ. ಮತ್ತು ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿ ಗುಡಿಸ್ಕೊಂಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ. ಈ ನಮ್ಮ ಚಿಕ್ಕಪ್ಪವರು 106 ವರ್ಷ ಇದೇ ಥರ ಬರ್ತವನ್ನು ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ವಿಶೇಷ ಸಲ್ಲಿಸ್ತಾರೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿ ವರ್ಷವೂ ಬಂದು ಇವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ವಿ. ಇವ್ರಿಗೆ ಈಗ 70ನೇ ಹುಟ್ಟುಹಬ್ಬ. ಇವರು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀವಿ. ಮತ್ತು ರಾಜಕೀಯದಲ್ಲಿ ಒಳ್ಳೆ ಸ್ಥಾನ ಸಿಗಲಿ ಅಂತ ಎಲ್ಲರ ಪರವಾಗಿ ನಾವು ಕೇಳ್ಕೊತೀವಿ.